ಯವ್ವ ಯವ್ವ ಇದೇನು ಗಾತ್ರಿ ದಪ್ಪಗದೋ ಇದನ್ನ ಕುಯ್ಯೋ ಹೊತ್ತಿಗೆ ನನ್ನ ಕೈ ಸಾಕಾಗೋಯ್ತದೆ. ಇವ್ರಾನ ಬಂದಿರತ್ತ ಕುಯ್ಸ್ಬೋದಾಗಿತ್ತು, ಅಡುಗೆಗೆ ಬೇರೆ ಒತ್ತಾಯಿತು. ಯವ್ವ ಇಷ್ಟೊಂದು ತರಿಯ ನಾನೇನು ಮಾಡೋಣ? ಅರ್ಧ ನಾನು ಮಾಡಿಕೊಂಡು ಇನ್ನು ಅರ್ಧ ಮಂಗಳಮ್ಮ ಕೊಟ್ಬಿಡ್ತೀನಿ. ಓ ಓ ಅದ್ರಾಗೆ ಒಂದು ಕಾಲು ಭಾಗವ ಸಾರ್ಗೆ ಹಾಕಿ ಇನ್ನು ಕಾಲು ಭಾಗವ ಒಗ್ಗರಣೆಗೆ ಹಾಕ್ರೆ ಪಲ್ಯನಾರ ಆಯ್ತದೆ. ಓ ಅಷ್ಟೇ, ಇದನ್ನೇನು ಫ್ರಿಜ್ಜಾಗೆ ಎತ್ತಿಕೊಳ್ಳೋದು. ಸರಿ, ಮಂಗಳಮ್ಮ ಬಂದರೆ ಅವಳಿಗೊಂದು ಅರ್ಧ ಕೊಡಬೇಕು. ಆದ್ರೆ ಒಳ್ಳೆ ಇದು ಬೆಳ್ದಂಗೆ ಬೆಳ್ದು ಕೂತದೆ ಈ ತಪ್ಪಕ್ಕೆ. ಓಹೋ ಹೋ ಎಂಡ್ರೆ ಏನು ಮಾಡ್ತಿದ್ದಿ? ಬಂದ್ರಾ? ಬರ್ರಿ, ನಿಮ್ಮನ್ನೇ ಕಾಯ್ತಿದ್ದೆ ಕಣ. ಈ ಕುಂಬಳಕಾಯ ಕಟ್ ಮಾಡೋದಕ್ಕೆ ನನಗೆ ಸಾಕಾಗೋಯ್ತು. ಒಳ್ಳೆ ಈ ತಪ್ಪಕದೆ ಒಸಿವಿ ಹೊಡೆದ್ಬಿಟ್ಟು ಅರ್ಧವ ಕುಯ್ಕೊಡ್ರಿ ಬಂದ್ರಿ. ಅಲ್ಲ ಎಂಡ್ರೆ ಕುಂಬಳಕಾಯಿನೇ ಕಟ್ ಮಾಡ್ತಾ ಇದಲ್ಲ ಏನ? ಇನ್ನೊಂದು ಕಿತ ಹೇಳಿ ನೋಡೋಣ. ಏನಿಲ್ಲ ಕಣ್ಬಿಡು, ಹೆಂಗಿದೆ? ಚೆನ್ನಾಗಿದೆಯಾ? ಅವ್ರ ಕಡಿಕೆಲ್ಲ ಚೆನ್ನಾಗವರ? ಹಾ 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 ಇನ್ನೊಂದು ಕಿತ ಬರಬೇಕಾಗಿತ್ತು ಆಗಲೇ ಬಂದಂಗೆ. ಕುಂಬಳಕಾಯಿ ನೀವೇನು ಸಾರೆಕಾಯಿ ಸಣ್ಣಕ್ಕೆ? ಏನ್ರೆ ನಾನು ಸಾರೆಕಾಯಿ ದಪ್ಪ ಕುಯ್ಲ ಕಣೆ, ಪಡವಲ್ಕಾಯಿ ಇದ್ದಂಗೆ ಸಣ್ಣ ಕುದಿಕ್ಯೂನಿ. ನಾನು ಕುಂಬಳಕಾಯಿ ಅನ್ಕಂಡೇನಾ? ಯಾಕೆ ಬೇಕಾಗಿತ್ತು ಈ ಕುಂಬಳಕಾಯಿ ಸವಸ? ಹಂಗೆ ಕಣೇನ್ರೆ, ಸಾರೆಕಾಯಿ ಒಂದಕ್ಕಿಲ್ಲ, ಸಾರೆಕಾಯಿಗೆ ಕುಂಬಳಕಾಯಿ ಒಂದಕ್ಕಿರೋದು. ಹಂಗೆ ದೇವರು ಇಡು ಜೋಡು ಮಾಡೋದು. ಸರಿ ಬೇಗ ಒಟ್ಟಿಗೆ ಏನಾರು ಇಕ್ಕು, ಹೊಟ್ಟೆ ಸಿದಾದ ಕೆಲಸ ಹಚ್ಕೋಬೇಕು. ಹಾಂ ಒಟ್ಟಿಗೆ? ಅಯ್ಯೋ ಕಣೆ ಹೇಳು, ಬೆಳಿಗ್ಗೆ ಹೊತ್ತರೇನೆ ತಿಂದೋಗಂದ್ರೆ ಹಂಗೆ ಹಸ್ಕೊಂಡೋಗ್ಬಿಟ್ಟು ಈಗ 12 ಗಂಟೆಗೆ ಬಂದು ಒಟ್ಟಿಗೆ ಇಕ್ಕು ಅಂದರೆ ಇಲ್ಲೋಡು ಕುಂಬಳಕಾಯಿ ಇನ್ನೂ ಹಿಡ್ಕೊಂಡು ಕೂತೀವ್ನಿ. ಇದನ್ನೇ ಗೊತ್ತಾಗ್ದಿರಾ ಹುಸಿ ಬಂದು ಹೊಡೆದ್ಬಿಟ್ಟು ಅರ್ಧ ಓಡ್ ಮಾಡ್ಕೊಡು. ನೀನು ಕುಂಬಳಕಾಯಿ ಹಚ್ಕೊಡೋದಕ್ಕೆ ನಾನು ಅಡುಗೆಗೆ ಇಕ್ಕಿನ ಕಣೆ ಯಜಮಾನ. ಓ ಮೇಡಮ್ ಅವ್ರದ್ದು ಯಾಕೋ ಮರ್ಯಾದೆ ಕೆಳಕ್ಕೆ ಹೋಯ್ತಾ ಅದೇ ಕುಂಬಳಕಾಯಿ ಹಚ್ಕೊಡೋದಕ್ಕೆ. ಇನ್ನೊಂದು ಅರ್ಧ ಗಂಟೆ ನಂಗೆ ಕೂತೀರೆ ಬಾರ್ಲ ಹಚ್ಕೊಡೋಗ್ಬಿಟ್ಟು ಹೆಂಗೆ? ಸುಮ್ಕಿರಿ, ನನಗಿದ್ದು ಒಳ್ಳೆ ತಿಕ್ಲತ್ತಿಸ್ತು ಕಣ. ಅದಕ್ಕೆ ಅದ್ರೊಳಗೆ ಬೇರೆ ನೀವು ಬಂದು ಕುಂಬಳಕಾಯಿ. ಸರಿ ಇಷ್ಟೊತ್ತಿಗೆ ಏನು ಇವತ್ತು ಬಂದಿದ್ದು? ಏನು ಕೆಲ್ಸಕ್ಕೆ ಹೋಗಿದ್ರಿ? ಎಲ್ಲೂ ಕೆಲ್ಸಕ್ಕೆ ಹೋಗಿರಲಿಲ್ಲ, ಸಂತೋಷ ಹೋಗಿದ್ದೆ. ಗಾಡಿ ಕೇಳ್ಕೊಬರೋಣ ಯಾವ್ದಾರ ಅದ ಅಂತವ. ಮಾವ ಹೇಳಿದ್ನಲ್ಲ ಊರಿಗೆ ಹೋಗ್ಬೇಕು ಅಂತೇಳಿ, ಅದಕ್ಕೆ. ಈಗೇನಾಯ್ತು? ಇನ್ನೇನಾಗೋದು? ಮಾವಯ್ಯ ಹೇಳ್ದ ಅಂದ್ಬಿಟ್ಟು ನಾನು ಹೋಗಿ ಕೇಳಿದ್ರೆ ಇಲ್ಲಿಂದ ಊರಿಗೆ ಹೋಗೋಕ್ಕೆ 30-40 ಸಾವಿರ ರೂಪಾಯಿ ಆಯ್ತದೆ ಅಂತವ್ರೆ. ಯವ್ವ ನಾನು ಕಟ್ನೆ 30-40 ಸಾವಿರವ? ಅಯ್ಯೋ ನಾವೇನು ಬೇರೆ ಪ್ರಪಂಚಕ್ಕೆ ಹೋದೇವೆ? ಇಡೀ ಪ್ರಪಂಚನೇ ಸುತ್ಕೊಬರ್ಬೋದೇನೋ ಅಷ್ಟು ದುಡ್ಡಾಗೆ. ಏನ್ರೆ ಯಾವ ಕಾಲದಲ್ಲಿದೆಯೇ ಪ್ರಪಂಚ ಸುತ್ತಕ್ಕಾದತ್ತೆ? ಅವನು 30-40 ಸಾವಿರ ಕೇಳಿದ್ದು, 30-40 ಕೋಟಿ ರೂಪಾಯಿ ಅಲ್ಲ. ಓಹೋ ಹೆಂಗೆ ಹೇಳ್ಬಿಟ್ಲ ನನ್ನ ಹೆಂಡ್ರು. ಸರಿ ಅಡುಗೆ ಮೇಲೆ ಇರೋ ಹೆಂಗ್ಸ್ಗೆ ಏನು ಗೊತ್ತಾದತ್ತು? ನೋಡಿ ತಿರ್ಗ ಹಂಗೆಯ ನನ್ನ ಕಾಲು ಎಳಿತಾನೆ ಇರ್ರಿ ನೀವು. ಸರಿ ಅಂದ್ರೆ ಬಾಯ್ ಮುಚ್ಕೋ. ಜಗಳ ಆಡೋದ್ರಿಗೆ ಆಯಿತು, ಮನೆಗೆ ಬಂದರೆ ಜಗಳ ತಕ್ಕ ಕೂತ್ಕೊಂಡಿಯೇ. ಯವ್ವ ನಾನು ಕೆಟ್ನಿ, ನಾನು ಜಗಳಾಡಿನೇ. ಯಾರು ನೋಡ್ರಿ, ನೀವೇ ನೋಡ್ತಿದ್ದೀರಲ್ಲ ಯಾರು ಜಗಳ ಆಡ್ತಿರೋರು ಅಂತವ. ಓಸಿ ಕಮೆಂಟ್ ಮಾಡಿರಿ ನಿಮ್ಮ ಸತೀಶ್ ಅಣ್ಣಂಗೆ. ಸರಿ ಈಗೇನು ಮಾಡೋಣ ಅಂತ್ಯಾ? 30-40 ಸಾವಿರ ಕೊಟ್ಟು ಹೋಗೋಣ ಅಂದರೆ ಹೋಗ್ದಿರ ಇರೋಕ್ಕೂ ಅದತ್ತೆ. ಒಳ್ಳೆ ಸಂದಾಯ್ತಪ್ಪ. ಈಗ ಅದಕ್ಕೆ ಇನ್ನೊಂದು ಐಡಿಯಾ ಮಾಡೀನಿ. ಅದು ಹೆಂಗಿದ್ರು ಕಾರ್ ಇಲ್ವಲ್ಲ, ಅದಕ್ಕೆ ಸತೀಶನ ಫ್ರೆಂಡು ಯಾರ್ದೋ ಕಾರ್ ಅದಂತೆ. ಆ ಕಾರ್ ಇಸ್ಕೊಂಡು ಕಾರಲ್ಲೇ ಹೊಂಟೋಗೋಣ. ಕಾರ್ ಇಸ್ಕೊಂಡು ಅಂದರೆ ಈಗ 30-40 ಸಾವಿರ ಹೇಳಿದ್ದು ಕಾರ್ಗೆ ತಾನೇ? ಅದು ಹಂಗಲ್ಲ, ಅದು ಬಾಡಿಗೆ ಗಾಡಿ. ಅವರೇ ಡ್ರೈವರ್ ಬಂದು ನಮ್ಮನ್ನು ಕರ್ಕೊಂಡ್ಬಿಡ್ತಾರೆ. ಅವ್ನ ಸ್ವಂತಕ್ಕೆ ಕಾರ್ ಮಾಡಿಕೊಂಡವನೆ. ಒಂದು 2 ದಿವಸ 3 ದಿವಸ ಮಟ್ಟ ಕೊಡು ಅಂತ ಇಸ್ಕೊಳ್ಳೋದು, ನಾನೇ ಓಡಿಸ್ಕೊತೀನಿ. ಹೋಗೋದು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋದು, ಆಮೇಲೆ ಅವ್ರ ಗಾಡಿ ಅವ್ರಿಗೆ ಕೊಡೋದು. ಪೆಟ್ರೋಲ್ ಎಲ್ಲ ನಾವೇ ಹಾಕಿಸ್ಕೊಂಡು ನಾವೇ ಓಡಿಸ್ಕೊಳ್ಳೋದು, ಗಾಡಿ ಮಾತ್ರ ಈಸ್ಕೊಳ್ಳೋದು. ಹಂಗೆ ಇದಕ್ಕೆ ಎಷ್ಟು ತಗೋತಾರೆ? ಇದಕ್ಕೂ ದಿವಸ ಲೆಕ್ಕದಲ್ಲಿ ತಗೋತಾರೆ. ಇದಕ್ಕೂ ಬಾಡಿಗೆ ಕೊಡಬೇಕೇ? ಇಲ್ಲ ಕಣ್ಬಾ, ಅಲ್ಲಿ ನಮ್ಮ ಚಿಕ್ಕಪ್ಪನ ಮಗ ತಗೊಂಡೋಗ್ಲಾ ಅಂತ ಸುಮ್ಮನೆ ಕೊಟ್ಟು ಕಳಿಸ್ತಾನೆ. ಇದು ಯಾಕೂ ಸರಿ ಹೋಗಿಲ್ಲ. ನಾವೀಗಿರೋ ಪರಿಸ್ಥಿತಿನಾಗೆ ಹಿಂಗೆ 10,000 ಸಾವಿರ ದುಡ್ಡು ಕೊಟ್ಟು ಕಾರ್ನಾಗೆ ಹೋಗ್ಬೇಕು ಅಂತ ಏನದೇ? ಹಂಗಂದ್ರೆ ನಡ್ಕೊಂಡು ಹೋಗಾನೆ ಪಾದಯಾತ್ರೆಯ? ಅಲ್ಲ ಕಣೆ ಹೇಳಿ, ಬರೀ ಬಸ್ನಾಗೆ ಇದು ಪಾದಯಾತ್ರೆಗೆ ಕಾರಾಗೆ ಹೋಗ್ಬೇಕೆ? ಬಸ್ನಾಗ ಹೋದ್ರೆ ಆಗಕ್ಕಿಲ್ವೇ? ನಿಮ್ಮಪ್ಪ ಪಟೇಲಪ್ಪ ಬಿಟ್ಟಿದ್ರೆ ಬಸ್ಸ ನಮ್ಮೂರಿಂದ ಊರಿಗೆ ಹೋಗ್ಬೋದಾಗಿತ್ತು, ಇಲ್ವಲ್ಲ? ಒಂದು 20 ಕಡೆ ಇಳಿಬೇಕು, ಒಂದು 10 ಕಡೆ ಹತ್ತಬೇಕು. ಯಾಕೆ ಬೇಕಾ ಸವಾಸ ಅಂತೀನಿ? ನೀವೊಳ ಸರಿ ಹೋತು. ಸರಿ ಒಂದು ಕೆಲಸ ಮಾಡೋಣ, ನಾನು ಮೊಬೈಲ್ನಾಗ ನೋಡಿದೆ ಟ್ರೈನ್ನಾಗ ಹೋಗ್ಬೋದಂತೆ. ಇಲ್ಲಿಂದ ಬೆಂಗಳೂರು ಪೇಟೆಗೆ ಹೋಗ್ಬಿಟ್ಟು ಹೆಂಗಾರ ಅಲ್ಲಿಂದ ಟ್ರೈನ್ ಹತ್ಕೊಂಡು ಆ ಊರಿಗೆ ಹೋದರೆ ಅಲ್ಲಿ ಬಸ್ ಹಿಡ್ಕೊಂಡು ಅವ್ರ ಮನೆಗೆ ಹೋಗ್ಬೋದು. ಇಲ್ಲಿಂದ ಬೆಂಗಳೂರಿಗೆ ತಿರ್ಗಿ ಅಲ್ಲಿಂದ ಟ್ರೈನ್ ಹಿಡ್ಕೊಂಡು ಅಲ್ಲಿ ಅವ್ರ ಮನೆ ಎಲ್ಲದೋ ಹುಡಿಕೊಂಡು ಹೆಂಗಾಯ್ತದೆ ಅಂದರೆ ಅಲ್ಲಿಗೂ ಹೊಸಿ ಖರ್ಚು ಬೀರೋಕ್ಕಿಲ್ಲ. ಬಸ್ಗಳು, ಆಟೋಗಳು, ಟ್ರೈನ್ಗೆ ಉಳ್ಕೊಳ್ಳೋದು ಅಂತ ಏನಾರ ಖರ್ಚು ಬಿದ್ದರೆ ಎಲ್ಲ ಅದು ಹೊಸಿ ಆಯ್ತದಲ್ಲ ಏನ್ರೆ? ಅದನ್ನ ತಾನೇ ಹೆಂಗೆ ನಿಭಾಯಿಸೋಣ? ಅದು ಜಾಸ್ತಿ ಆಯ್ತದೆ ಏನಿಲ್ಲ ಅದು ಅಲ್ಲದೆ ನಮ್ಮ ಕುಟುಂಬ ಮಾವಯ್ಯ ಬರ್ತಾನೆ, ಮಗ ಇರ್ತದೆ. ನಾವಿಬ್ಬರಾದ್ರೆ ಹೆಂಗೋ ಇಲ್ಲತ್ತಿ ಅಲ್ಲಿಳ್ದು ತಿರುಗಿಳ್ದು ಹೋಯ್ತಾ ಬತ್ತಾ ಒಂದು ವಾರದ ಹತ್ರ ಓಡಾಡಬೇಕಾಯ್ತದೆ. ಹಂಗೆ ಸಾಕಾಗೂ ಹೋಯ್ತೀವಿ ಹೇಳು.
ನಮ್ದು ಹೆಂಗಾರ ಹೋಗ್ಲಿ, ಮಾವಯ್ಯ ಮಗ ತಿಳಿತಾರ ಅಷ್ಟೊಂದು ತರಿಯ. ನಾವು ಬ್ಯಾಗ್ಗಳು ಇಟ್ಕೊಂಡೇ ಓಡಾಡಬೇಕು. ನಮ್ಗೆ ಇದೇ ಸಾಕಾಗೋಯ್ತದೆ ನಮಗೂ. ಅಯ್ಯೋ ದ್ಯಾವ್ರೆ, ಇದು ಒಂದು ಥರದ್ದಿಟ್ವೆ, ಯಾರು ಏನು ಮಾಡೋಣ ತಲೆಗೆ ಓಡ್ತಾಯಿಲ್ಲ. ಒಂದು ಕೆಲಸ ಮಾಡೋಣ, ಹೆಂಗಿರುವೆ ನಮ್ಮ ಪ್ರಶಾಂತ್ ಅಣ್ಣನ ಕಾರದೆ ಇಸ್ಕೊಬು ಕೇಳೋಣ. ಆಗೋಕ್ಕಿಲ್ಲ, ಅಲ್ಲೇ ಮರ್ತ್ಬಿಟ್ಟ. ಆವಾಗ ಒಂದು ಕಿತ್ತ ಕೇಳಿದ್ಕೆ ನಿನಗೆ ನಿಮ್ಮ ಅವ್ಗೆ ಎಲ್ಲ ಹೇಳ್ಬಿಟ್ಟಿದ್ದ ನಿಮ್ಮ ಅಣ್ಣ. ನಾನು ತಿರ್ಗಿ ಅವ್ನ ಕಾರ ಮುಟ್ಟಕ್ಕಿಲ್ಲ, ನಾನು ಗಾಡಿ ತಗೊಳ್ಳೋ ಗಂಟ ಮುಟ್ಟಕ್ಕಿಲ್ಲ ಅವಂದ. ಅಲ್ಲ ಕಾರ್ಯವಾಸಿ ಕತ್ತೆ ಕಾಲು ನನಗೆ ಈಗ ಸಮಯಕ್ಕೆ ಬೇಕಾಯ್ತದಲ್ಲ. ಈಗ ನೀವು ಹೇಳಂಗೆ ಟ್ರೈನಾಗ ಹೋಗ್ಬೇಕು ಅಂದ್ರೂ ಇಷ್ಟೆಲ್ಲ ಬಂಗತ್ಬೇಕು, ಕಾರಾಗ ಹೋಗ್ಬೇಕು ಅಂದ್ರೆ ಎಷ್ಟೊಂಥರ ದುಡ್ಡು ಈಗೆಲ್ಲದೆ. ಮಾವಯ್ಯನ ಕುಟ ಹೇಳಿದ್ರೆ ನಾನೇ ದುಡ್ಡು ಕೊಡ್ತೀನಿ ತಕೋ ಅಂತಾನೆ. ಈಗೇನು ಮಾಡಲು, ತಲೆ ಕೆಟ್ಟೋಗೋದೆ ಹೋಗತ್ತಾಗ ನನಗಂತೂ. ತಲೆ ಕೆಟ್ಟೋಗೋದೆ ಅಂದರೆ ಈಗ ಹೋಗ್ಲೇಬೇಕು ಅಂದಮೇಲೆ ಹೆಂಗಾರ ಹೋಗ್ಲೇಬೇಕಲ್ವೇ. ಇದಕ್ಕೆ ಬಡ್ಕಂಡೆ ಇದ್ದಾಗೆ ಯಾರು ಜೋಪಾನ ಮಾಡಬೇಕು ಅಂತೇಳಿ. ಕೇಳಿರ ನನ್ನ ಮಾತಾ? ಸರಿ ಈಗ ಕುಂಬಳಕಾಯಿ ಕುಯ್ಬಿಟ್ಟು ಅದೇನು ಅಡುಗೆ ಮಾಡೋಗು. ತಿರ್ಗಾ ಹೇಳಕ್ಕೆ ಬಂದೀಯ ಮಾತಾ? ಈಗ ಇದಕ್ಕಿರೋದು ಹೇಳಮ್ಮಿ ಅಂದರೆ ಆಗೋಗಿರೋ ಕತೆ ಹೇಳಕ್ಕೆ ಬಂದವಳ ನೆಂಡ್ರು. ಸರಿ ಈಗ ಇದಕ್ಕೆ ಏನು ಮಾಡೋಣ ಅಂತ ನೀವು ಹೇಳಿ. ಏನು ಮಾಡೋಣ ಅಂದರೆ ಏನೋ ಒಂದು ಮಾಡಲೇಬೇಕು, ಮಾಡ್ತೀನಿ ತಕೋ. ಇಲ್ಲ ಮಾವಯ್ಯನ ಒಂದು ಮಾತು ಕೇಳಿ ನೋಡಿ, ಅವ್ರಿಗೆ ಗೊತ್ತಿರೋದು ಯಾರು ರೈಸ್ ಕೊಟ್ಟವ್ರು ಗಾಡಿನ. ಏನು ಚೆನ್ನಾಗಿರ್ತದೆ ಅಂದರೆ ಮಾವಯ್ಯನ ಕುಟೆ ನಾನು ಹೋಗ್ಬಿಟ್ಟು ಗಾಡಿ ಕೊಡಿಸು ಅಂದರೆ ಇವನೇ ಹಸಿಮೇವನು ಅಂತ ಅನ್ಕೊಳಕ್ಕಿಲ್ವಾ? ಹೋಗ್ಲಿ, ನಂಗೆ ನಾನು ನಾಚಿಕೆ ಹಾಕಿಲ್ಲ ಈ ವಯಸ್ಸಿನಾಗ ಹೋಗಿ ಆ ವಯಸ್ಸಾಗಿರೋನ ಗಾಡಿ ಕೊಡಿಸು ಅಂತ ಕೇಳೋಕ್ಕೆ. ಇಲ್ಲಾಂದರೆ ಇನ್ನು ನಮ್ಮಣ್ಣನೂ ಬೇಡ ಅಂತೀರಿ, ಮಾವಯ್ಯನೂ ಬೇಡ ಅಂತೀರಿ. ಕಿಶೋರನಾರು ಒಂದು ಮಾತು ಕೇಳಿ ನೋಡಿ, ಅವನಿಗಾರೆ ಅಂಥವ್ರು ಇಂಥವ್ರು ಎಲ್ಲರೂ ಪರಿಚಯ ಅವರೇ. ಆಗಳಪ್ಪ ಅಲ್ಲೂ ಬಿಟ್ಟು ಇಲ್ಲೂ ಬಿಟ್ಟು ಕಿಶೋರನ ಹೆಸರು ಹೇಳೋದಲ್ಲ ಈಗ ನನ್ನ ಹೆಂಡ್ರು. ಕಿಶೋರನ್ ಕೇಳ್ತೀನಿ, ದೊಡ್ಡ ಸ್ಕಿಗೆ ಸತೀಸೋಣ ಬಂದು ನಾನು ಕುಟ ಕೇಳ್ತಾವೆ ಅಂದ್ಬಿಟ್ಟು ಕೊಡ್ಸಾರೇನೋ ಯಾರು ಕದ್ದಿರೋದು. ಇಂಥವು ಅಂಥವು ಇರ್ತಾವಲ್ಲ ಅಂಥವು ತಂದು ಕೊಟ್ಬಿಡ್ತಾನೆ. ಆಮೇಲೆ ನನ್ನನ್ನು ತೆಗ್ಲಾಕ್ ಬಿಡ್ತಾನೆ ಅವ್ನು ಮಾಡೋ ಕೆಲಸಕ್ಕೆ. ಅಂಥವನೇ ಅವನು. ಅವನೋಗಿ ಕೇಳು, ಹೋಗಿ ಅನ್ರ ಕೆಲಸ ನೋಡು, ಏನೋ ಮಾಡ್ತೀನಿ ಹೋಗ್ಯದು. ಈ ಗಂಟಕ್ಕೆ ತಲೆ ಕೆಟ್ಟಾಗೆಲ್ಲ ನನ್ನ ಮೇಲೆ ಕೋಪ ಬರ್ತದೆ. ಲೈ ಬಾರ್ಲಾ ಇಲ್ಲಿ, ನಿನ್ನ ಕುಟೆ ಮಾತಾಡ್ಬೇಕು ಅಂತಿದ್ದೆ, ಎಲ್ಲ ಕೈಗೆ ಸಿಗ್ದಂಗೆ ಓಡಾಡ್ತಿ. ಯವ್ವ ಏನು ನಿಂದು, ಯಾಕೆ ತಲೆ ತಿಂತಿದ್ಯಲ್ಲ? ನಾನು ಕೆಲಸದ ಆಚ್ಕೋಬೇಕು ಬಿಡು ನನ್ನ. ಅಲ್ಲ ಕಣ್ಲಾ, ಏನಿಲ್ಲ ನಿಂದು? ಅಲ್ಲ ಒತ್ತಾರೆ ನೋಡ್ರೆ ಬಿತ್ಕೊಂಡೇ ಇರ್ತಿ. ಅದು ಯಾವಾಗಲೂ ಮಧ್ಯಾಹ್ನದಾಗ ಎದ್ದು ಆಚ್ಕೋತಿ, ತಿರ್ಗಿ ರಾತ್ರಿ ಸರ್ವತ್ನಾಗ ಮನೆಗೆ ಬತ್ತಿ. ಏನಿಲ್ಲ ನಿಮ್ಮ ಅಪ್ಪ ನೋಡೋರು ನನ್ನ ಮೇಲೆ ಕಿರ್ಚಾಡ್ತಾರೆ. ನೀನು ನೋಡಿದ್ರೆ ಗೊತ್ತು ಇಲ್ದಂಗೆ ತಿರ್ಗಾಡೋದು ಕಲ್ತಿದ್ದಿ. ಅವಳು ನಿನ್ನ ಹೆಂಡ್ರಿಗೂ ಹೇಳ್ಬಿಟ್ಟೋಗಿಲ್ವಂತೋ, ಎಲ್ಲಿಗ್ಲ ಹೋಯ್ತಿಯೇ? ಸ್ಯಾನೆ ದಿವಸ ಆಯಿತು ನಾನು ನೋಡ್ತಾನೆ ಅವನಿ ಇದೇ ಮಾಡ್ತಾವನೆ. ಏನು ಮಾಡ್ತಿದ್ದಿಲ್ಲ ನೀನಂಥದ್ದು? ಹಾಲೆ ನಿನ್ನ ಕುಟ್ಟೆನೂ ಹೇಳ್ಬಿಟ್ಲೆ, ನಾನು ಅವಳಿಗೆಲ್ಲ ಹೇಳ್ಬಿಟ್ಟು ಕೇಳ್ಬಿಟ್ಟು ಆಚ್ಕೋಬೇಕಂತೆ. ಮಾತಿನ ತಡಿ ಅವಳಿಗೆ. ಲೈ ನಿಮ್ಮ ಅಪ್ಪ ಕೇಳಿದ್ದು ನನ್ನ, ಅವಳನ್ನೇನು ಮಾಡಿಯೇ? ಸುಮ್ಕೆ ನಾನು ಹೇಳಿದ್ದ ಕೇಳು. ಏನು ಎಲ್ಲೋಯ್ತಿದ್ದಿ, ಏನು ಮಾಡ್ತಿದ್ದಿ, ನನ್ನ ಕುಟ ಹೇಳೋಕ್ಕಿಲ್ವೇ? ಯಪ್ಪ ಪುಣ್ಯಾತ್ಮ, ಫಸ್ಟು ನಿಮ್ಮಪ್ಪ ಉಗ್ರ ನರಸಿಂಹ ಆಗಕ್ಕೆ ಮುಂಚೆಲಿ ನನ್ನ ಕುಟ ಅದೇನು ಇಸಿ ಅದೇ ಅಂತ ಹೇಳಲ್ಲ. ನಿನ್ನ ಗಂಡಂಗೆ ಒಂದು ಮಾಡೋಕ್ಕೆ ಏಮ ಇಲ್ಲ ಕಣೇಳು. ಅಲ್ಲ ನಾನು ಎಲ್ಲೋಯ್ತೀನಿ ಅಲ್ಲಿ ಬರ್ತೀನಿ ಅಂತಾನೆ ನಾಡು ಹುಡುಗನೇ ಹೇಳ್ಬಿಟ್ಟು ಕೇಳ್ಬಿಟ್ಟು ಹೋಗೋಕ್ಕೆ. ಇಲ್ಲ ಗೌರ್ಮೆಂಟ್ ಕೆಲಸ ಕೊಡ್ಸೋಣ ನಿನ್ನ ಗಂಡ, ಇಷ್ಟೊತ್ತಿಗೆ ಹೋಗಿ ಇಷ್ಟೊತ್ತಿಗೆ ಬಾ ಅನ್ನೋಕ್ಕೆ. ಏನೋ ಕೆಲಸ ಇರ್ತದಪ್ಪ. ನಾನು ಏನು ಸಿಕ್ಕ ಹುಡುಗನೇ? ನನಗೂ ಹೆಂಡ್ರು ಮಕ್ಕಳು ಮರಿ ಇಲ್ವೇ, ಜವಾಬ್ದಾರಿ ಇಲ್ವೇ? ಎಲ್ಲ ಆಚ್ಕೋದ್ರೆ ಹಾಗಂತ ಎಲ್ಲೋದಂತ ಬೆನ್ಬಿದ್ದೀರೇ? ಒಂದು ಕೆಲಸ ಮಾಡಿ, ನಾಳೆಯಿಂದ ನಾನು ಎಲ್ಲೋಡ್ತೀನಿ ಅಂತ ಗಂಡ ಹೆಂಡ್ರು ಇಬ್ಬರೂ ಹಿಂದೆಲೇ ಬಂದ್ಬಿಡಿ. ಲೈ ತರಲೆ ನನ್ನ ಮಗನೇ. ಅಲ್ಲ ಕಣ್ಲ, ನೀನು ಅಂತ ಸತ್ವಾದ ಮಗ ಆಗಿದ್ದಿದ್ರೆ ನಾವ್ಯಾಕ್ಲ ಕೇಳವು? ಇನ್ನೇನಾರು ತಲೆಕುಕ್ಲಾಗ ಮಾಡ್ಕೊ ಬಂದ್ಬಿಟ್ಟಿಯೇ ಅಂತ ಬೈಕ್ ಯಾರ್ದ ನಿಮ್ಮ ಅಪ್ಪ ಒದ್ದಾಡ್ತಾನೆ. ಆಮೇಲೆ ನೀನು ಮಾಡಿ ಕೆಲ್ಸಕ್ಕೆ ನನ್ನನ್ನು ಹಿಡ್ಕೊಂಡು ಜಾಡಿಸ್ಕೋಬೇಕು ನಾನು. ಅದಕ್ಕೆ ಫಸ್ಟೇ ನನ್ನ ಕೂಟ ಹೇಳು, ಏನು ಮಾಡ್ತಿದ್ದಿ ಅಂತವ? ಯಾಕೆ ಸರ್ರಾತ್ರಿ ಗಂಟೆ ಬರೋಕ್ಕಿಲ್ಲ? ಒಂದು ದಿವಸ ಸರಿ, 2 ದಿವಸ ಸರಿ, ವಾರಕ್ಕೆ 2-3 ದಿವಸ ಹಂಗೆ ಮಾಡಿಯಲ್ಲ. ಏನು ಮಾಡ್ತಿದ್ದಿ? ಅದು ಅಲ್ಲೇ ನಾನು ನೋಡ್ತಾವನಿ, ಕಾಸೆಲ್ಲವ ಚೆಂದಾಗಿ ಓಡಾಡಿಸ್ತಿದ್ದಿ. ಏನು ಮಾಡ್ತಿದ್ದಿಲ್ಲ ಮಗನೇ? ಇವ ನೀನು ಯಾವ ಸಿಮೆ ಅವ್ವ? ಮಗ ಕಾಸು ಗೀಸು ಹಿಡ್ಕೊಂಡು ಓಡಾಡಿದ್ರೆ ಖುಷಿ ಪಡೋದು ಕಂಡೀವಿ. ನೀನು ನನ್ನ ಮಗ ಹೆಂಗೋ ಜವಾಬ್ದಾರಿ ತಗೊಂಡು ದುಡ್ದು ಕಾಸು ಓಡಾಡಿಸ್ತಾವನೆ ಅಂತ ಮನೆ ಬಿದ್ಯಾ? ನಿನಗೂ ನಿನ್ನ ಗಂಡನ ಗಾಳಿ ಬೀಸ್ಬಿಡ್ತೆ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಈ ಮಗನೇ ನಂಬಕ್ಕಿಲ್ವ ನೀವು? ನೀನು ನಿನ್ನ ಗಂಡನಿಗೆ ಆ ಸತೀಸನ್ನೇ ನಂಬ್ಕೊ ಹೋಗ್ರಿ. ನಿಮಗೆಲ್ಲ ಇವತ್ತು ಮಕ್ಕಳು ಏನು ಮಾಡೋರು ಇದ್ರಾಗೆ ನೋಡ್ರಿ ಕಣ್ಣ ನಿಮ್ಮದು. ಸುಮ್ಕಿರೋ, ನಾನು ಕಾಸು ಓಡಾಡ್ಸ್ತೀನಿ. ಯಾರು ಕುಟೇನಾರ ಹಂಗೆ ಹೇಳ್ಬಿಟ್ಯಾ? ಲೇ ಯಾರು ಕುಟೆ ಏನು ಹೇಳಕ್ಕೆ ಹೋಗಿಲ್ಲ ಕಣ. ಅದೇನು ಇಸ್ಸಿ ಅಂತ ಹೇಳಲ್ಲ ಹೊಸಿ ನನಗೂ. ಅಲ್ಲ ಏನ್ಲ ದೊಡ್ಡ ಮನ್ಸು ಆಡ್ದಂಗೆ ಆಡ್ತಿದ್ದಿ? ನಿಂಗೆ ಎಂದೇದ ಕಷ್ಟದಲ್ಲಿ ನಾನು ಸಹಾಯ ಮಾಡಿದ, ಈಗ ನಾನು ಕೇಳೋರು ಹೇಳೋಕ್ಕಿಲ್ಲ ಅಂತೀಯಾ? ಏನಿಲ್ಲ ಅದು, ಏನು ಹೇಳೋ? ಇಲ್ಲಾಂದ್ರೆ ನನಗೇನು ನಿಮ್ಮ ಅಪ್ಪಂಗೆ ಹೇಳ್ಬಿಡ್ತೀನಿ ಅದೇನು ಮಾಡ್ತಾವ ನಾನು ಕಾಣೆ ಅಂತ. ಅವಾಗೇನು ಮಾಡಿಯೇ? ಹಾಂ ನೀನು ಹೇಳೋಡಯ್ಯ. ಅಲ್ಲ ಈಗ ನಾನೇನು ಮಾಡ್ತೀನಿ ಅಂತ ಹೇಳ್ಬಿಟ್ರೆ ಆಮೇಲೆ ನೀನು ನನ್ನ ತಿರ್ಗೇನು ಕೇಳಕ್ಕೆ ಹೋಗ್ಬಾರ್ದು. ಅಂಥದ್ದೇನೋ ಮಾಡಿಯೋ ಕಿಶೋರ?
ಏನಾರು ಕೆಟ್ಟ ಕೆಲಸ ಏನಾರು ಮಾಡಿ ಏನೋ ಹಂಗೇನಾರು ಮಾಡಿ ಸಿಕ್ಕಾಕೊಂಡು ನಿಮ್ಮ ಅಪ್ಪೇನಿಲ್ಲ ನಿನ್ನೂ ನನ್ನುವೆ ಮಸ್ತ್ ತಗೊಂಡು ಕತ್ತರಿಸ್ಬಿಡ್ತಾನೆ. ಸುಮ್ಕೆ ಇರೋ ವಿಷಯ ಹೇಳ್ಬಿಡು. ಹೇ ಅಪ್ಶಕನ್ ಬಾಯ ಸುಮ್ ಕುತ್ಕ. ಏನಿಲ್ಲ ಕಣ ಓ ಕೆಮ್ಮೆ ನೋಡೋಗು ತರ್ತಿನಕ್ಕೆ ಬತ್ತಾಳೆ ಬೆಳಗ್ಗೆನೆ ಮನ್ಗಿದೋ ನೆಬ್ಬಸ್ಕೊಂಬಂದು ಯಾಕೆ ಅಂದರೆ ಇದನ್ನು ಕೇಳಕ್ಕೆ ಬಂದವಳೆ. ಏಲೇ ಅನಿತಾ ಕಾಪಿ ಮಾಡ್ದೇನೆ. ಹ್ಞೂ ಬೆಳಗ್ಗೆ ಹೊತ್ತರನೇ ಎತ್ಕೋತಿದ್ದು ಕಾಪಿ ಕೊಡ್ತಾಳೆ. 12 ಗಂಟೆಗೆ ಸೂರ್ಯನ ಎತ್ತಿಗೆ ಬಂದರೂ ಎದ್ದಿರಲಿಲ್ಲ, ಎಬ್ಬರಿಸಿದ್ರೆ ಈಗ ಕಾಪಿ ಕೇಳ್ತಾನೆ. ಹೋಗಿ ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಚು. ಏನೊಂದು ಅರ್ಧ ಗಂಟೆ ಹೊತ್ತಿಗೆ ಉಣ್ಣಕ್ಕೆ ಇಕ್ತಾಳೆ ಉಣ್ಣುವಂತೆ. ಹಾಂ ಉಣ್ಕಂಡೆ ಕೂತಿರ್ತೀನಿ ಮನೆ ಕೇಮ ಇಲ್ಲ ನನಗೆ. ಏನ ಮಾಡ್ಕೊಳ್ರಿ ಹೋಗ್ರಿ, ನಾನು ಆಚೆಗೆ ಹೋಗಿ ಕಾಪಿ ಕುಡಿತೀನಿ. ಲೇ 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 ಅಯ್ಯ ಆಳ ಬಸ್ತೀಯೋನೆ ಇದೇನಲ್ಲ ಇಷ್ಟೊತ್ತರ ದಿಮಾಗ ಬಂದ್ಬಿಟ್ಟದ ನನ್ನ ಮಗನಿಗೆ. ಹಾಂ 50-100 ರೂಪಾಯಿಗೆಲ್ಲ ಯವ್ವ ಅಂತ ಅಲ್ಗಿಂಚ್ಕೊಂಡು ಈಸ್ಕೊಂಡು ಹೋಯ್ತಿದ್ದ. ಈಗ ನೋಡಿದ್ರೆ ನನ್ನ ಮೇಕೆ ದಿಮಾಗ ಕುಡಿತಾವನಲ್ಲ, ಎಲ್ಲ ಕೆಲಸ ನನ್ನ ಕುಟೆ ಮಾಡಿಸ್ಕೊಂಡು. ಏನು ಮಾಡ್ತಾವ ನೀನು, ಹೆಂಗೆ ಓಡಾಡ್ತಾ ಇದ್ದೀವಿ ಕುಟೆ, ಹೆಂಗೆ ಕೇಳೋರು ಬಾಯ್ ಬಿಡೋಕ್ಕಿಲ್ವಲ್ಲ. ಆಳು ನನ್ನ ಮಗನೇ ಒಲಿ ಯವ್ವ ನಿಂಗೇನಾದ್ರು ಬೇಕಾ ಬೇಡ ಅಂತಲೂ ಕೇಳಲಿಲ್ಲ. ಕಾಸು ಇಲ್ಲದೆ ಇದ್ದಾಗ ದಮ ಎದತ್ತೆ ಅಂತಾನೆ, ಕಾಸು ಬಂದಮೇಲೆ ಎತ್ತು ನಿಂದ ಅಂತಾನೆ. ಹೆಂಗಿದ್ರು ನನ್ನ ಮನ್ಗೂನ್ ಕುಟೆ ಕಷ್ಟವೇ ಆಗೋಗೋದಲ್ಲ. ಹ್ಞೂ ಶಿವ ಏನೋ ನನ್ನನ್ನು ಬಯಸ್ತವ್ರು ಹೆಂಗಾದ್ರೆ ಸಾಕಷ್ಟೇ.